ನಾವು ಇಲ್ಲೇ ಇದ್ದೀವಿ ನೋಡಿ. ಅವ್ರು ಮೊಬೈಲ್ ಹಿಡ್ಕೊಂಡು ಕೂತವ್ರೆ, ಇನ್ನು ಡ್ಯೂಟಿ ಬೀಳ್ತಾ ಇಲ್ಲ. ಕಸ್ಟಮರ್ ಫೋನ್ ಮಾಡೇ ಮಾಡ್ತಾವ್ರೆ, ಬೀಳ್ತಾ ಇಲ್ಲ ಅಂತ ಹೇಳ್ತಾವ್ರೆ ಆರ್ಡ್ರು. ಇವ್ರು ನೋಡಿ, ಇವರೇ ಚಂದನು. ಇವ್ರು ಯಾರು ನೋಡಿದ್ರು ಅಂದರೆ ಫೋನ್ ಮಾಡಿ ಕರ್ಸ್ಕೊಡ್ರಿ. ಇದು ರೈಸ್ ರೋಡ್ ಎಲೆಕ್ಟ್ರಿಸಿಟಿ ರೋಡು, ಫ್ಲವರ್ ಹೊಸ ರೋಡಿಂದ 9 ಕಿಲೋಮೀಟರ್, 25 ರೂಪಾಯಿ ಟೋಲ್ ಕಟ್ಟಬೇಕು ಇದಕ್ಕೆ. ಈ ಕಡೆ ಒಂದೇ ಸೈಡ್ ಹೋಗ್ತಾ ಇದ್ದೀನಿ ನಾನು, ಯಾಕಂದರೆ ಆ ಕಡೆ ಗಾಡಿಗಳು ಸಿಕ್ಕಾಪಟ್ಟೆ ಸ್ಪೀಡ್ ಇದ್ರ ಮೇಲೆ ಯಾರಾದ್ರೂ ಬರಬೇಕಾದ್ರೆ ಫುಲ್ ಸ್ಪೀಡಾಗಿ ಬರ್ತಾ ಇದೆ. ಒಂದೇ ರೋಡ್ ಇದೆ, ಸೇಟ್ ಹೋದ ಎಲೆಕ್ಟ್ರಿಸಿಟಿ ಟೋಲ್ 25 ರೂಪಾಯಿ. ಹಂಗಾಗಿ ಈ ಥರ ಒಂಚೂರು ಚೇಂಜ್ ಮಾಡ್ತಾಯಿದ್ದೀನಿ. ಕೆಳಗಡೆ ಬ್ರಿಡ್ಜು ಮ್ಯಾಲಿಂದ ಹೋಗ್ತಾ ಇದ್ದೀನಿ ನೋಡಿ ನೋಡಿ ನೋಡಿ. ಎಲ್ಲ ಹೆಂಗೆ ಬೇಕು ಹಂಗೆ ಬರ್ತಾವೆ ಗಾಡಿಗಳು, ಅಡ್ಡಾಡ್ತಿದ್ದ ನೋಡಿ. ಇಲ್ಲಿಂದ ಹಂಗೆ ಮುಂದೆ ಹೋಗ್ತಾ ಇರಬೇಕು, ಯಾಕೆ ಇಲ್ಲಿ ನಿಂತ್ಕೋಬೇಕು. ಸುಮಾರು ಇಲ್ಲ ಅಂದ್ರೆ ಒಂದು 4 ಕಡೆ ಟಿಕೆಟ್ ಕೊಡ್ತಾರೆ. 4 ಕಡೆಯಿಂದ ಫುಲ್ ಜಾಮ್ ಆಗಿ 25 ರೂಪಾಯಿ ಟಿಕೆಟು. ಒಂದು ಗಾಡಿ ಮೂವ್ ಆದಂಗೆ ಕೊಡ್ತಾ ಇರ್ತಾರೆ, ಮೂವ್ ಆದಂಗೆ ತೊಗೋತಾ ಇರಬೇಕು. ನನಗೆ ಅದಕ್ಕಾಗಿ ಇದೆ ನೋಡಿ ಮುಂದೆ ಕಡೆ ಹಂಗೆ ನೋಡಿ, ಅಲ್ಲಿಂದ ಎಷ್ಟೊಂದು ಗಾಡಿಗಳು ಕಾಣ್ತಾ ಇದೆ. ಎಲ್ಲ ಗಾಡಿಗಳು ಒಂದೊಂದು ಟಿಕೆಟ್ ತೊಗೊಂಡು ಕೊಡ್ತಾ ಇರ್ತಾರೆ ಮುಂದೆ ನೋಡಿ. ಇಲ್ಲಿ ಯಾರೋ ಮೇಡಮ್ ಟಿಕೆಟ್ ಕೊಡ್ತಾರೆ, ಯಾರ ಮುಖ ಕಾಣ್ತಾ ಇಲ್ಲ ನೋಡಿ. ಇಲ್ಲೊಂದು ಸ್ಟಾಪು, ಆ ಕಡೆ ಒಂದು ಸ್ಟಾಪು, 2 ಸ್ಟಾಪ್ ಇದೆ. ಟಿಕೆಟ್ ತೊಗೊಂಡು ಹೋಗ್ತಾ ಇರಬೇಕು. ಅಪೌಂಟ್ ಆದರೆ 35, ಸಿಂಗಲ್ ಆದರೆ 25. ಯಾಕೆ ಇದು ನಮ್ಮ ಚಾರ್ಜಿಂಗ್ ಅದ್ರಾಗ ಇತ್ತು, ನಾನು ಕ್ಲೀನ್ ಹಾಕಿಲ್ಲ, ಅದ್ರಾಗ ಆ್ಯಡ್ ಮಾಡಿದರೆ 25 ರೂಪಾಯಿ. ಕಸ್ಟಮರ್ ಆ್ಯಡ್ ಆಗಿದೆ ನೋಡಿದ್ರು, ಅದಕ್ಕಾಗಿ ಮುಂದೆ ಮೂವ್ ಆಗ್ತಾನೆ ಇಲ್ಲ ನಾನು. ಯಾಕಂದರೆ ಒಂದೊಂದು ಗಾಡಿ ಮೂವ್ ಆಯಿತು, ನಾನು ಮೂವ್ ಆಗ್ತಾ ಇದ್ದೀನಿ. ಮತ್ತೆ ಸ್ಟಾಪ್ ಆಯಿತು, ಮತ್ತೆ ಮೂವ್ ಆಗೋದು ಸ್ಟಾಪ್ ಆಗೋದು ಪೆಂಡಿಂಗ್ ಬಂದ್ಬಿಡುತ್ತೆ. ಹಂಗಾಗಿ ಮೂವ್ ಆಗೋದು ಸ್ಟಾಪ್ ಆಗೋದು ಮೂವ್ ಆಯ್ತು ಗಾಡಿ. ಎಷ್ಟು ದಿನ ಅನಿಸಿರುತ್ತೆ ಸೆಂಟ್ರಿಗೆ ಟಿಕೆಟ್ ಕ್ಯಾಶ್ ಕೊಟ್ಟು ತೊಗೋತಾ ಇದ್ದೀನಿ. 25 ರೂಪಾಯಿ ಕ್ಯಾಶ್, 25 ರೂಪಾಯಿ ಕ್ಯಾಶು. ಕೂಡ ಮೇಡಮ್ ಅವರು ರೈಸ್ ರೋಡ್ ಹತ್ರ ನಾನು ಈ ಕಡೆ ನೋಡ್ತಾ ಇದ್ದಾರೆ, ಮೊಬೈಲ್ ಆಗಿ ನೋಡ್ತಾ ಇದ್ದೀನಿ. ಹೋದರೆ ಸೀದಾ ಬೊಮ್ಮಸಂದ್ರ, ಜಿಗಿಗೆ ಹೋಗೋದು. ನಮ್ಮದು ಚಂದಾಪುರ ರೂಟು, ಒಂದೇ ರೂಟು. ಅಪೌಂಟ್ ಬಂದಿದ್ರೆ 35, ಮುಂದೆ ಮೂವ್ ಆದರೆ ನಾನು ಟಿಕೆಟ್ ತೊಗೊಂಡು ಅಲ್ಲಿ ನಿಂತ್ಕೊಂಡೆ. ನಾನು ತೊಗೊಂಡೆ ಟಿಕೆಟು. ಬಾಯ್. ಈ ಯಲಹಂಕದಿಂದ ನ್ಯೂಟನ್ ಏನೋ ಜಾತ್ರೆ ಇತ್ತು, ಅದು ಗರುಡ ಹಾಕಿದಾರಲ್ಲ, ಸಕಲೇಶ್ವರ ಜಾತ್ರೆ ಇತ್ತು ಕಾಣಿಸುತ್ತೆ, ಅದಕ್ಕೆ ವಿಡಿಯೋ ಮಾಡಿದ್ದಾರೆ.